ನನ್ನ ಹೆಸರು ಸಿದ್ಧಲಿಂಗಪ್ಪ ಅಂತೇಳಿ ಮದ್ದಾಪುರ ಗ್ರಾಮ ಪಂಚಾಯತ್ ಕರವಸೂಲಿಗಾರನಾಗಿದ್ದು, ನಿನ್ನೆ ನಡೆದಂಥ ಆರೋಪಗಳು ಅಲ್ಲಿ ಜನರು ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಹೇಳಿದ್ದಾರೆ. ಮನೆಗಳು ಬಂದಾವ, ಮನೆಗಳದ್ದು ಟ್ಯಾಕ್ಸ್ ಇದು 5,100 ಹಿಂಗಿಸ್ಕೋಣ ಅಂತೇಳಿ ಸುಳ್ಳು ಆರೋಪ ಕೊಟ್ಟಿರುತ್ತಾರೆ. ಅದೆಲ್ಲ ಸುಳ್ಳು. ಯಾಕಂದ್ರೆ ಕೆಲವು ಬೇಡವಾದ ವ್ಯಕ್ತಿಗಳು ನನ್ನ ಬಗ್ಗೆ ಇಲ್ಲದ ಆರೋಪ ಮಾಡಿರುತ್ತಾರೆ. ಅಲ್ಲಿ ನಾವು ಆ್ಯಕ್ಚುಲಿ ಮನೆ ಬಂದಿದ್ದು, ಮನೆ ಬಂದ ಸಲಗೆ ನಾವೇನು ಮಾಡಿದ್ವಿ, ನಮ್ಮದು 7 ಹಳ್ಳಿ 3 ಕ್ಯಾಂಪ್ ಬರ್ತಾವೆ ಮದ್ದಾಪುರ ಗ್ರಾಮ ಪಂಚಾಯತಿಯಲ್ಲಿ. ನಾವು ಕರ ವಸೂಲಿ ಮಾಡಿದಂಗೆ ಅದೇ ಟೈಮ್ ನಾವು ಮನೆ ಬಂದಿದ್ವಲ್ಲ, ಎರಡು ಕರ ವಸೂಲು ಆದಂಗೆ ಅತ್ತ, ಹಂಗೆ ಮನೆ GPS ಮಾಡಿದಂಗೆ ಅತ್ತ ಅಂತೇಳಿ ನಾವು ಕರ ವಸೂಲಿ ಮಾಡಿದ್ದೀವಿ ಹೊರತು ನಾವು ಜನರ ಹತ್ರ ಯಾವುದೇ ರೀತಿಯ ನಾವು ಹಣ ದುರುಪಯೋಗ ನಾವು ಮಾಡ್ಕೊಂಡಿಲ್ಲ, ಹಣ ಇಸ್ಕೊಂಡಿಲ್ಲ ಯಾರ ಹತ್ರ. ನಿನ್ನೆ ಮಾಡಿದ್ದೆಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ ಅಂತೇಳಿ ನಾನು ಒಂದು 2 ಮಾತು ಅಲ್ಲ. ಈಗ ಏನಂತಂದರೆ ಖಾತರಿಕೆ ಗ್ರಾಮಸ್ಥರು ಒಂದು ರೀತಿಯಲ್ಲಿ ಏನಂತಾರೆ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ಜನತಾ ಮನೆ ಹೆಸರಲ್ಲಿ ಹಣ ರಿಸಿಪ್ಟ್ ಕೊಟ್ಟಿಲ್ಲ, ಇವ್ರು ಹಣ ವಸೂಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೆಲವು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಇದೇ ಮಾಧ್ಯಮದ ಮೂಲಕ ಆರೋಪ ಹೇಳಿದರು. ಹೌದು ಸರ್. ಇಲ್ಲ ಸರ್, ಗ್ರಾಮ ಪಂಚಾಯತ್ ಅಲ್ಲಿ ಜನತಾ ಮನೆ ಬಂದಿದ್ದೇನು ಕರೆವು. ಬಟ್ ಏನಂದರೆ ನಾವು ಟ್ಯಾಕ್ಸ್ ವರ್ಷ ಹೆಂಗೆ ಮಾಡ್ತಿದ್ವಲ್ಲ ಅದೇ ಥರ ವಸೂಲಿ ಮಾಡ್ತಿದ್ವಿ. ಮಾಡೋ ಟೈಮ್ನಾಗ ಏನಾಯ್ತು ಅಂದ್ರೆ ನಾವು ಜನತಾ ಮನೆ ಬಂದಿದ್ವಲ್ಲ, ಈಗ ಮನೆಗೆ ಹೋದರೆ ಯಾರು ವಸೂಲಿ ಅಷ್ಟು ಜಲ್ದಿ ಕೊಡಲ್ಲ. ಜನತಾ ಮನೆ ಬಂದಾವ ಅಂತಂದ್ರೆ ಸ್ವಲ್ಪ ಏನಾದರೂ ಒಂದು ವಸೂಲಿ ಆಗುತ್ತೆ. ನಮಗೆ ಟಾರ್ಗೆಟ್ ಇರುತ್ತೆ ಸರ್, ವರ್ಷಕ್ಕೆ ಇಷ್ಟ ಅಂತೇಳಿ. ನಮ್ದು ಇನ್ನೂ 24 ಲಕ್ಷ ಬ್ಯಾಲೆನ್ಸ್ ಐತೆ ಸರ್. ಈಗ ವಸೂಲಿ ಮಾಡಬೇಕು, ಇಲ್ಲಾಂದ್ರೆ ನಮಗೆ ಮತ್ತೆ ಮೇಲಧಿಕಾರಿಗಳು ನಮ್ಗೆ ಇದು ಮಾಡ್ತಾರೆ. ಅಲ್ಲ ಸರ್, ಈಗ ಏನಂತಂದ್ರೆ ಈಗ ಯಾವ್ಯಾವ ರೀತಿಯಲ್ಲಿ ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ರೆ ಕಾನೂನುಬದ್ಧವಾಗಿ ನಾವು ಏನೈತೆ ರಿಸಿಪ್ಟ್ ಕೊಟ್ಟಿವ್ರಿ, ಅವ್ರು ಯಾವುದೋ ಒಂದು ರಿಸಿಪ್ಟ್ ಕೊಟ್ಟಿಲ್ಲ ಅದೇನಂತೆ ಹೇಳಿದ್ರು ಸರ್. ರಿಸಿಪ್ಟ್ಗೂ ನಾವು ತೋರಿಸ್ತೀವಿ ಸರ್, ನಿಮ್ಮ ಮುಖಾಂತರ ರಿಸಿಪ್ಟ್ ಯಾವ ಕಟ್ಟಾರ ಅಂತೇಳಿ ತೋರಿಸ್ತೀವಿ ಸರ್. ಅವ್ರು ಯಾವುದೋ ಒಂದು ಬೇಕಿಲ್ದ ನಮ್ಮ ಮ್ಯಾಗ ಆರೋಪ ಮಾಡಿದ್ದಾರೆ ಅವರು. ಹಾಗಾಗಿ ನಾವೆಲ್ಲ ರಿಸಿಪ್ಟ್ ಬೇಕಾದ್ರೆ ಕೊಟ್ಟಿದ್ದು ಎಲ್ಲ ರಿಸಿಪ್ಟ್ ನನ್ನ ಹತ್ರ ಇದಾವೆ, ಎಲ್ಲ ತೋರಿಸ್ತೀನಿ. ಅವ್ರು ಬೇಕಿಲ್ದ ವ್ಯಕ್ತಿಗಳನ್ನ ಕರ್ಕೊಂಬಂದು ಏನೋ ಒಂದು ಮಾಡ್ಯಾರ. ಇದೆಲ್ಲ ಸುಳ್ಳು ಆರೋಪ ಅವರೆಲ್ಲ ಮಾಡಿದ್ದು. ಅಲ್ಲ ಸರ್, ಇಲ್ಲ ಸಲ್ಲದ ಆರೋಪ ಮಾಡ್ಯಾರ ಬೇಕಿಲ್ಲದ. ಹಂಗಾಗಿ ನಾವು ಎಲ್ಲ ರಿಸಿಪ್ಟ್ ಕೊಟ್ಟಿವಿ ಅಂತ ತೋರಿಸ್ತೀವಿ ಸರ್. ನಿಮ್ಮ ಮುಖಾಂತರ ಎಲ್ಲ ರಿಸಿಪ್ಟ್ ತೋರಿಸ್ತೀವಿ ಸರ್. ಅಲ್ಲ ಸರ್, ಈಗ ಅಲ್ಲಿ ಕೆಲವೊಬ್ಬರು ಗೋಡನ್ಗಳದು ಅದು ಇದು ಅಂತ ಹೇಳಿದಾರಲ್ಲ. ಗೋಡನ್ದು ಕಟ್ಟಿದ್ದು ರಿಸಿಪ್ಟ್ ಐತಲ್ಲ ಸರ್, ಎಲ್ಲ ಗೋಡನ್ದು 5 ವರ್ಷದ ಬ್ಯಾಲೆನ್ಸ್ ಇತ್ತು ಸರ್. ಅಲ್ಲಿ ಗೋಡನ್ದು ಕಟ್ಟಿದ್ದು ರೈಟ್ ಅವರಾಗೆ ಫೋನ್ ಮಾಡಿ ನಮ್ದು ಟ್ಯಾಕ್ಸ್ ಐತಪ್ಪ ವಸೂಲಿ ಇದು ಟ್ಯಾಕ್ಸ್ ಕಟ್ಕೊಂಡವ್ರ ಅಂತ ಅವರಾಗೆ ಫೋನ್ ಮಾಡಿ ಸಲಗೆ ನಾವು ಹೋಗಿವಿ. ನಾವು ವರ್ಷ ಮಾಡ್ತಿದ್ವಿ, ಬಟ್ ಅವರು ಎಲ್ಲಿ ಇದ್ದಿಲ್ಲ. ಹಂಗಾಗಿ ಫೋನ್ ಮಾಡಿ ಇಲ್ಲ ನೆಕ್ಸ್ಟ್ ವರ್ಷ ಕಟ್ತು ಅಂತ ಹೇಳಿದ್ರು. 5 ವರ್ಷ ಬ್ಯಾಲೆನ್ಸ್ ಇತ್ತು, 5 ವರ್ಷದ ನಾವು ಕಟ್ಸ್ಕೊಂಡ್ಬಂದಿವಿ ಗೋಡಂದು. 2 ಲಕ್ಷ ಚಿಲ್ಲರ ನಾವು ರಸೀದ್ ಬೇಕಾದ್ರೆ ತೋರಿಸ್ತೀವಿ, ಬೇಕಾದ್ರೆ ನೋಡ್ರಿ ರಸೀದ್ಗೂ ಐತೆ, ಕಟ್ಟಿಸಿದ್ದು ಬ್ಯಾಂಕಿಗೆ ಕಟ್ಟಿದ್ದೈತೆ, ಅವ್ರಿಗೆ ಕೊಟ್ಟಿದ್ದೈತೆ, ಎಲ್ಲ ಐತೆ. ಅವ್ರು ಏನಂತಂದ್ರೆ ನಿನ್ನೆ ಹೇಳಿದರು, 2 ಲಕ್ಷ ವಸೂಲಿ ಮಾಡಿ 1 ರೂಪಾಯಿ 10 ಪೈಸೆಗೂ ರಸೀದಿ ಕೊಟ್ಟಿಲ್ಲ ಅಂತ ಹೇಳಿದರು. ಆದ್ರೆ ಸಾಕ್ಷಿ ಮುಖಾಂತರ ನಾವು ತೋರಿಸ್ತೀವಿ. ನಾವು ಟ್ಯಾಕ್ಸ್ ಕಟ್ಟಿದ್ದು ಎಲ್ಲ ರಿಸಿಪ್ಟ್ ತೋರಿಸ್ತಾ ಇದ್ವಿ. ನಾವು ಕಾನೂನುಬದ್ಧವಾಗಿ ಏನೈತೆ ಬ್ಯಾಂಕಿಗೆ ಕಟ್ಟಿ ರಿಸಿಪ್ಟ್ ಕೊಟ್ಟು ಅವರಿಗೆ. ಈಗ ಅವ್ರಿಗೆ ಮಾಡಿರೋದೆಲ್ಲ ಈಗ ಹೇಳಿರೋದೆಲ್ಲ ಸುಳ್ಳು ಆರೋಪ. ಅವೆಲ್ಲ ವೈಯಕ್ತಿಕ, ತಮ್ಮ ವೈಯಕ್ತಿಕೆಯಿಂದ ಅವರು ಸುಳ್ಳು ಆರೋಪ ಮಾಡಿದ್ದಾರೆ ಅವರು.